ಸಂಘಟಕರ ಒತ್ತಾಸೆಯಂತೆ ನಮ್ಮ ನೆರೆಯ ಊರಿನವರಾದ ಶ್ರೀ ಆರ್ಗೋಡು ಮೋಹನ್ ದಾಸ್ ಶೆಣೈ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು, ಯಕ್ಷಗಾನದ ಹೆಮ್ಮೆ ಹಾಗೂ ಕರಾವಳಿಯ ಗಂಡು ಕಲೆಗೆ ತನ್ನ ಅನನ್ಯ ಕೊಡುಗೆಯನ್ನು ನೀಡುವ ಮೂಲಕ ಅತ್ಯಂತ ಮೇರು ಧ್ವನಿಯಲ್ಲಿ ನಿಂತವರು ಶ್ರೀ ಆರ್ಗೋಡು ಮೋಹನ್ ದಾಸ್ ಶೆಣೈ ಅವರು. ಅತ್ಯಂತ ಪ್ರೀತಿಪೂರ್ವಕವಾಗಿ ಶ್ರೀಯುತರನ್ನ ವೇದಿಕೆಗೆ ಆಹ್ವಾನಿಸಿಕೊಳ್ತಾ ಇದ್ದೇವೆ ಸಂಘಟಕರ ಪರವಾಗಿ. ಬಡಗುತಿಟ್ಟುಕೊಂಡ ಇನ್ನೋರ್ವ ಮೇರು ದಿಗ್ಗಜ ಕಲಾವಿದರು ಶ್ರೀ ಬಳ್ಕೂರು ಕೃಷ್ಣಯಾಜಿ ಅವರು. ಯಕ್ಷಗಾನ ಗೊತ್ತಿದ್ದವರು ಬಳ್ಕೂರು ಕೃಷ್ಣಯಾಜಿಯನ್ನು ಮರೆಯಲು ಸಾಧ್ಯವಿಲ್ಲ. ಅತ್ಯಂತ ನಿಗರ್ವಿ ಕಲಾವಿದರು, ಬಹಳ ಸಹೃದಯ ಕಲಾವಿದರು, ಬಹಳ ಅತ್ಯಂತ ಅವರನ್ನ ನೋಡಿ ಕೂಡ ಕಲಿಯುವುದುಂಟು ನಾವು. ಅವರು ಆಗಮಿಸ್ತಾ ಇದ್ದಾರೆ ವೇದಿಕೆಗೆ. ದಯಮಾಡಿ ತಾವೆಲ್ಲರೂ ಕರತಾಳದೊಂದಿಗೆ ಅವರನ್ನ ಸ್ವಾಗತಿಸಿಕೊಳ್ಬೇಕು. ಇನ್ನೋರ್ವ ಕಲಾವಿದ ಬಡಗುತಿಟ್ಟಿನಲ್ಲಿ ಪ್ರಸ್ತುತ ಕೋಲ್ಮಿಂಚು ಹರಿಸುತ್ತಿರುವ ಶ್ರೀ ವಿಶ್ವನಾಥ್ ಹೆನ್ನಾಬೈಲು ನಮ್ಮೊಂದಿಗಿದ್ದಾರೆ. ಪ್ರಸ್ತುತ ಈ ಕಮಲಶಿಲೆ ಮೇಳದ ಕಲಾವಿದರು ಕೂಡ ಹೌದು. ಅವರನ್ನು ಅತ್ಯಂತ ಪ್ರೀತಿಪೂರ್ವಕವಾಗಿ ಈ ವೇದಿಕೆಗೆ ಆಹ್ವಾನಿಸಿಕೊಳ್ತಾ ಇದ್ದೇನೆ. ಮೂವರು ದಿಗ್ಗಜ ಕಲಾವಿದರು ಈಗ ನಮ್ಮ ಈ ವೇದಿಕೆಯಲ್ಲಿ ಒಂದಾಗಿದ್ದಾರೆ. ಮೊದಲಿಗೆ ಶ್ರೀ ಆರ್ಗೋಡು ಮೋಹನ್ ದಾಸ್ ಶೆಣೈ ಇವರ ಪರಿಚಯ ಹಾಗೆ ಅಭಿನಂದನಾ ಸಮ್ಮಾನ ಪತ್ರವನ್ನು ನಾನು ಓದಲಿಕ್ಕೆ ಇಚ್ಛಿಸ್ತೇನೆ. ಸನ್ಮಾನ್ಯರೇ, ಭಾಗವತ ಕೆ ಗೋವಿಂದರಾಜ್ ಶೆಣೈ ಹಾಗೂ ಶ್ರೀಮತಿ ಮುಕ್ತಾಬಾಯಿ ದಂಪತಿಗಳ ಸುಪುತ್ರನಾಗಿ ಕಮಲಶಿಲೆ ಗ್ರಾಮದ ಆರ್ಗೋಡು ಎಂಬಲ್ಲಿ ಜನಿಸಿದ ತಾವು 1976ರಲ್ಲಿ ಶ್ರೀ ಹಿರಿಯಡ್ಕ ಮೇಳದ ಮೂಲಕ ಕಲಾ ಸೇವೆ ಆರಂಭಿಸಿದಿರಿ. ಕಲೆ ಎಲ್ಲರನ್ನು ಕೈಬಿಸಿ ಕರೆಯುತ್ತದೆ, ಕೆಲವರನ್ನು ಮಾತ್ರ ಆಯ್ದುಕೊಳ್ಳುತ್ತದಂತೆ. ಹಾಸ್ಯ ಕಲಾವಿದರಾದ ಕಮಲಶಿಲೆ ಮಹಾಬಲ ದೇವಾಡಿಗರ ಮೂಲಕ ಯಕ್ಷಗಾನದ ನಾಟ್ಯಾಭ್ಯಾಸ ಮಾಡಿದ ತಾವು ದೊಡ್ಡಪ್ಪಂದಿರಾದ ಶ್ರೀ ರಾಮಚಂದ್ರ ಶೆಣೈ ಹಾಗೂ ನರಸಿಂಹ ಶೆಣೈ ಅವರ ಮೂಲಕ ಮಾತುಗಾರಿಕೆಯ ಸೂಕ್ಷ್ಮಾತಿ ಸೂಕ್ಷ್ಮಗಳನ್ನು ತಿಳಿದುಕೊಂಡು ರಂಗ ಪ್ರವೇಶ ಮಾಡಿದಿರಿ. ಸುಧನ್ವಾರ್ಜುನ, ಸುಧನ್ವನ ಪಾತ್ರದ ಮೂಲಕ ರಂಗ ಪ್ರವೇಶ ಮಾಡಿದ ನೀವು ದಶರಥ, ಭೀಷ್ಮ, ಶ್ರೀರಾಮ, ಪರಶುರಾಮ, ಶಂತನು, ನಳ, ಋತುಪರ್ಣ, ಬಾಹುಕ, ಅರ್ಜುನ, ಹರಿಶ್ಚಂದ್ರ, ದುಷ್ಟಬುದ್ಧಿ ಹೀಗೆ ಪುರಾಣ ಪ್ರಪಂಚದ ಹಲವು ಪಾತ್ರಗಳಿಗೆ ನಿಮ್ಮದೇ ಆದ ಜೀವಭಾವ ನೀಡಿದ ಪ್ರತಿಭಾ ಸಂಪನ್ನದ ನಿಮ್ಮದು. ಐತಿಹಾಸಿಕ ಹಾಗೂ ಸಾಮಾಜಿಕ ಪ್ರಸಂಗದ ಪಾತ್ರಗಳಿಗೂ ಕೂಡ ವಿಭಿನ್ನ ಆಯಾಮ ಕಲ್ಪಿಸಬಲ್ಲ ನಿಮ್ಮ ಸದಾ ಅಲ್ಲದೆ ಯಕ್ಷಗಾನ ಛಂದಸ್ಸಿನ ಕುರಿತಾಗಿ ಸವಿವರ ಅಧ್ಯಯನ ನಡೆಸಿ ಸ್ವಪ್ನ ಸಾಮ್ರಾಜ್ಯ, ರಕ್ತ ತಿಲಕ, ಮೃಗನಯನೆ ಮುಂತಾದ ಪ್ರಸಂಗಗಳಿಗೂ ಕವಿಯಾಗಿ ಮನೆ ಮಾತಾದವರು ತಾವು. ವಾಚಿಕ ವಿಭಾಗದಲ್ಲಿ ವಿಪುಲವಾದ ಆಸಕ್ತಿ ಹೊಂದಿದ ತಾವು ಕುಶಲವ ಕಾಳಗ, ಶ್ರೀರಾಮಾಂಜನೇಯ, ಕೃಷ್ಣಾರ್ಜುನ, ಜಾಂಬವತಿ ಕಲ್ಯಾಣ ಮುಂತಾದ ಪ್ರಸಂಗಗಳಿಗೆ ಅರ್ಥ ಬರೆದು ರಂಗದ ಉದಯೋನ್ಮುಖ ಕಲಾವಿದರ ಅಧ್ಯಯನಕ್ಕೆ ಒಂದು ಮಾರ್ಗದೇವಿಕೆಯನ್ನು ತೆರೆದುಕೊಟ್ಟಿದ್ದೀರಿ. ಯಕ್ಷರಂಗದ ಚೌಕಿ ಮನೆಯಲ್ಲಿ ನೀವಿದ್ದರೆ ಬೆಳೆಯಬೇಕು ಎಂಬ ಹಂಬಲ ಹೊಂದಿದ ಸಹ ಕಲಾವಿದರಿಗೆ ಒಂದು ಬಲವಾದ ಬೆಂಬಲವಿದ್ದಂತೆ. ಪುರಾಣ ಪ್ರಸಂಗದ ಸೂಕ್ಷ್ಮಾತಿ ಸೂಕ್ಷ್ಮಗಳನ್ನ ಸರ್ವರಿಗೂ ವೇದ್ಯವಾಗುವ ಹಾಗೆ ಸರಳವಾಗಿ ತಿಳಿಸುವ ನೀವು ಚೌಕಿ ಮನೆಯ ಗುರು ಎಂದೇ ನೆಗಳತೆಗೆ ಪಾತ್ರರಾದವರು. ಕಲಾಲೋಕದ ನಿಮ್ಮ ಸಾಧನೆ ಹಾಗೂ ಸೇವೆಯನ್ನು ಗೌರವಿಸಿ ಹಲವಾರು ಸಂಘ ಸಂಸ್ಥೆಗಳು ನಿಮ್ಮನ್ನು ಅನೇಕ ಸನ್ಮಾನಗಳ ಮೂಲಕ ಗುರುತಿಸಿ ಗೌರವಿಸಿವೆ. ಈ ಬಾರಿಯ ರಾಜ್ಯೋತ್ಸವ ಪ್ರಶಸ್ತಿಯ ಕಿರೀಟ ನಿಮ್ಮ ಮುಡಿಗೇರಿದ್ದು ನಮ್ಮೆಲ್ಲರಿಗೂ ಗೌರವಪ್ರದವಾದ ಸಂಗತಿ. ಈ ಶುಭವಸರದಲ್ಲಿ ನಿಮಗೂ ಹಾಗೂ ನಿಮ್ಮ ಕುಟುಂಬಕ್ಕೂ ಶ್ರೀದೇವರು ಸದಾ ಸಮೃದ್ಧಿಯನ್ನು ಅನುಗ್ರಹಿಸಲಿ ಎಂದು ಪ್ರಾರ್ಥಿಸುತ್ತಾ ಈ ಸನ್ಮಾನ ಪತ್ರವನ್ನು ಸಮರ್ಪಿಸುತ್ತಿದ್ದೇವೆ. ದಯಮಾಡಿ ಒಪ್ಪಿಸಿಕೊಳ್ಳಿ. ಮುಲಿಜಡ್ಡು ಕುಟುಂಬಸ್ಥರು ಶ್ರೀಯುತರಿಗೆ ಸತ್ಕಾರವನ್ನು ನೆರವೇರಿಸಿಕೊಡ್ಬೇಕಾಗಿ ಕೇಳಿಕೊಳ್ತೇನೆ. ಶ್ರೀ ಆರ್ಗೋಡು ಮೋಹನ್ ದಾಸ್ ಶೆಣೈ ಅವರು ನಮ್ಮ ನೆರೆಯ ಊರಿನವರು ಎಂದುಕೊಳ್ಳುವುದು ನಮಗೆ ಹೆಮ್ಮೆ. ನಿಜವಾಗಿಯೂ ಅರ್ಹ ವ್ಯಕ್ತಿಯನ್ನ ಇವತ್ತು ಈ ಸಂಘಟಕರು ನಮ್ಮ ವೇದಿಕೆಗೆ ಬರಮಾಡಿಕೊಂಡಿದ್ದಾರೆ. ತನ್ಮೂಲಕ ಈ ಸಂಘಟಕರಿಗೆ ಕೂಡ ನಾನು ಅಭಿನಂದನೆಗಳನ್ನು ತಿಳಿಸಲಿಕ್ಕೆ ಬಯಸ್ತೇನೆ. ಎರಡ್ 2023-24ನೇ ಸಾಲಿನ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಗೆ ಪಾತ್ರರಾದಂತಹ ಮೇರು ಕಲಾವಿದರು ಧನ್ಯವಾದಗಳು.
ಇದೀಗ ಯಕ್ಷರಂಗದ ಭೀಷ್ಮ ಶ್ರೀ ಬಳಕೂರು ಕೃಷ್ಣಯಾಜಿಯವರ ಸನ್ಮಾನ ಪತ್ರ ವಾಚಿಸಲಿಕ್ಕೆ ಇಚ್ಛಿಸ್ತೇನೆ. ಮಹನೀಯರೇ, ಯಕ್ಷಕಲಾ ಮಾತೆಯು ಸದಾಕಾಲ ಸಾಲಂಕೃತಳಾಗಿ ವಿಜೃಂಭಿಸುವುದಕ್ಕೆ ಅನೇಕಾನೇಕ ಕಲಾಕುಸುಮಗಳನ್ನು ಕೊಡುಗೆಯಾಗಿ ನೀಡಿದ ಕಲೋದ್ಯಾನ ಉತ್ತರ ಕನ್ನಡ ಜಿಲ್ಲೆ. ಅದೇ ಜಿಲ್ಲೆಯ ಕುಮಟಾ ತಾಲೂಕಿನ ವಾಗಳ್ಳಿ ಎಂಬ ಗ್ರಾಮದಲ್ಲಿ ಮಂಕಾಳಮ್ಮ ಹಾಗೂ ವಿಷ್ಣು ಯಾಜಿ ಎಂಬ ದಂಪತಿಗಳ ಪುಣ್ಯ ಗರ್ಭಾಂಬುದಿಯಲ್ಲಿ ತಾವು ಪುತ್ರರತ್ನಾಗಿ ಹುಟ್ಟಿದ್ದು 1956ರಲ್ಲಿ. ಯಕ್ಷಗಾನದ ಕಲಾಕಲಾಪ ವಿಪುಲವಾಗಿ ವಿಜೃಂಭಿಸುತ್ತಿದ್ದ ಕಲಾ ಪರಿಸರದಲ್ಲಿ ಬದುಕು ಆರಂಭಿಸಿದ ಯಾರಿಗೇ ಆದರೂ ಚಂಡೆ, ಮದ್ದಳೆ, ನೃತ್ಯ, ಗಾನಗಳಿಂದಲಕ್ಕತ ಯಕ್ಷಗಾನದ ನವರಸಗಳ ವೈಭವದಿಂದ ತಪ್ಪಿಸಿಕೊಳ್ಳುವುದು ಕಷ್ಟವೇ ಕಷ್ಟ. ದೈವಲೀಲೆಯೋ, ಅನುಗ್ರಹವೋ, ಆಸಕ್ತಿಯೋ, ಆಕರ್ಷಣೆಯೋ, ದುಡುಕಿನ ನಿರ್ಧಾರವೋ, ಆ ಹೊತ್ತಿನ ಅನಿವಾರ್ಯವೋ ಅಥವಾ ಬದುಕೋ, ನೀವು ಕೂಡ ಆ ಕಲೆಯ ಕಬಂಧ ಬಾಹುವಿನಿಂದ ಬಿಡಿಸಿಕೊಳ್ಳಲಾಗದೆ ಅದನ್ನೇ ಬದುಕಾಗಿಸಿಕೊಂಡು ಯಕ್ಷಗಾನದ ಜೊತೆಗೆ ಸಹಯಾನ ಆರಂಭಿಸಿ ಸುದೀರ್ಘ 50 ವರ್ಷಗಳೇ ಸಂದು ಹೋಗಿವೆ. ಇಡಗುಂಜಿ ಮೇಳದಲ್ಲಿ ಗೆಜ್ಜೆ ಕಟ್ಟಿ ಆರಂಭಿಸಿದ ನಿಮ್ಮ ಕಲಾಲೋಕದ ಪಯಣ ಬಹುನೆಲೆಯಲ್ಲಿ ವಿಸ್ತಾರಗೊಂಡು ಶೃಂಗ ಸಾರ್ಥಕ್ಯದ ತಾರಾಮೌಲ್ಯದಿಂದ ಕೂಡಿದೆ. ಕೀರ್ತಿಶೇಷ ಕೆರೆಮನೆ ಮಹಾಬಲ ಹೆಗಡೆಯವರ ರಂಗನಡೆಯಿಂದ ಪ್ರಭಾವಿತರಾದ ತಾವು ಪಟ್ಟಾಭಿಷೇಕದ ದಶರಥ, ಹರಿಶ್ಚಂದ್ರ, ಋತುಪರ್ಣ, ನಿರ್ಯಾಣದ ರಾಮ, ಪರ್ವದ ಭೀಷ್ಮ, ಸಂಧಾನ ಪ್ರಸಂಗದ ಕೌರವ ಹಾಗೂ ಕೃಷ್ಣ ಮುಂತಾದ ಪಾತ್ರಗಳನ್ನು ಯಾವುದೇ ಅತಿರೇಕಗಳಿಲ್ಲದೆ ಪ್ರಸಂಗ ಸಂವಿಧಾನಕ್ಕೆ ಹಿಡಿಲೋಪವೂ ಬಾರದ ಹಾಗೆ ಚಿತ್ರಿಸಿ ಪಾತ್ರದ ಸೌಂದರ್ಯವನ್ನು, ಪ್ರಸಂಗದ ಸೌಂದರ್ಯವನ್ನು ಹೆಚ್ಚಿಸಿದ ಕೀರ್ತಿ ನಿಮ್ಮದು. ಡೇರೆ ಮೇಳಗಳ ಉಳಿವಿಗೆ ಅನಿವಾರ್ಯವಾದ ಸಾಮಾಜಿಕ ಪ್ರಸಂಗಗಳಲ್ಲಿಯೂ ಕೂಡ ರಂಗದ ಮೂಲ ಸೂತ್ರಕ್ಕೆ ಧಕ್ಕೆ ಬಾರದ ಹಾಗೆ, ಪ್ರಸಂಗದ ಗೆಲುವಿಗೆ ಬೇಕಾಗುವ ಹಾಗೆ ಪಾತ್ರಗಳನ್ನು ಚಿತ್ರಿಸಿ ಅಭಿನಯಿಸಿದ ಪ್ರತಿಭಾ ಸಂಪನ್ನರು ನೀವು. 2017ರ ಸಾಲಿನ ರಾಜ್ಯ ರಾಜ್ಯೋತ್ಸವ ಪ್ರಶಸ್ತಿಗೆ ಯೋಗ್ಯತೆಯಿಂದ ಪಾತ್ರರಾದ ತಮಗೆ ಹಲವಾರು ಸಂಘ ಸಂಸ್ಥೆಗಳು ಗೌರವ ಸನ್ಮಾನಗಳನ್ನು ಸಮರ್ಪಿಸುವುದರೊಂದಿಗೆ ಧನ್ಯತೆಯಿಂದ ತಲೆಬಾಗಿವೆ. ಯಾಜಿ ಯಕ್ಷಮಿತ್ರ ಮಂಡಳಿ ಎಂಬ ಕಲಾ ಸಂಸ್ಥೆಯನ್ನು ಕಟ್ಟಿಕೊಂಡು ಸುದೀರ್ಘ 2 ದಶಕಗಳಿಂದ ಆ ಸಂಸ್ಥೆಯ ಮೂಲಕ ಕಾಲಮಿತಿ ಯಕ್ಷಗಾನ ಪ್ರದರ್ಶನಗಳನ್ನು ದೇಶಾದ್ಯಂತ ನೀಡುತ್ತಾ ಕಲಾ ಸೇವೆಯ ಮತ್ತೊಂದು ಆಯಾಮಕ್ಕೂ ತಮ್ಮನ್ನು ತಾವು ತೆರೆದುಕೊಂಡವರು ನೀವು. ನಿಮ್ಮ ನಿರಂತರ ಹಾಗೂ ನಿಷ್ಕಲ್ಮಶ ಕಲಾ ಸೇವೆಯು ದೀರ್ಘಕಾಲ ಯಕ್ಷಲೋಕಕ್ಕೆ ದೊರೆಯುವಂತಾಗಲಿ, ನಿಮಗೂ ಹಾಗೂ ತಮ್ಮ ಯಶಸ್ಸಿಗೆ ಪ್ರೇರಕ ಶಕ್ತಿಯಾಗಿ ನಿರಂತರ ನಿಮಗೆ ಸಹಕಾರದ ನೀಡಿದ ನಿಮ್ಮ ಸಕುಟುಂಬಕ್ಕೂ ಸಮೃದ್ಧವಾದ ಬದುಕನ್ನು ಶ್ರೀದೇವರು ಅನುಗ್ರಹಿಸಲಿ ಎಂದು ಪ್ರಾರ್ಥಿಸುತ್ತಾ ಈ ಸನ್ಮಾನ ಪತ್ರವನ್ನು ಸಮರ್ಪಿಸುತ್ತಿದ್ದೇವೆ. ದಯಮಾಡಿ ಒಪ್ಪಿಸಿಕೊಳ್ಳಿ. ಮೊರಟು ಮುಲಿಜಡ್ಡು ಕುಟುಂಬಸ್ಥರು ಶ್ರೀಯುತ ಶ್ರೀ ಬಳಕೂರು ಕೃಷ್ಣಯಾಜಿ ಅವರಿಗೆ ಸನ್ಮಾನಿಸಬೇಕಾಗಿ ಕೇಳಿಕೊಳ್ತೇನೆ. ಬಡಗುತಿಟ್ಟು ಕಂಡ ಇನ್ನೋರ್ವ ಅಗ್ರಮಾನ್ಯ ಕಲಾವಿದರು ಶ್ರೀ ಬಳಕೂರು ಕೃಷ್ಣಯಾಜಿ ಅವರು. ಯಾವುದೇ ಪಾತ್ರವಿರಲಿ ಅದಕ್ಕೆ ಸಂದರ್ಭೋಚಿತ ನ್ಯಾಯವನ್ನು ಸಲ್ಲಿಸುವಲ್ಲಿ ಬಳಕೂರು ಕೃಷ್ಣಯಾಜಿ ಅವರು ಯಾವತ್ತಿಗೂ ಅಗ್ರಪಂಕ್ತಿಯ ಯಕ್ಷಗಾನ ಕಲಾವಿದರಾಗಿದ್ದಾರೆ. ಶ್ರೀಯುತರು ಕರಾವಳಿಯ ಹೆಮ್ಮೆ ಎನ್ನುವುದಕ್ಕೆ ಅವರಿಗೆ ದೊರಕಿದ ಅನೇಕ ಗೌರವಗಳೇ ಸಾಕ್ಷಿ. ಶ್ರೀಯುತರು ಕೂಡ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು. ಇನ್ನಷ್ಟು ಪ್ರಶಸ್ತಿಗಳು ಅವರನ್ನು ಹುಡುಕಿಕೊಂಡು ಅವರ ಯೋಗ್ಯತೆಗನುಸಾರವಾಗಿ ದೊರಕುವಂತಾಗಲಿ ಎಂದು ಭಗವಂತನಲ್ಲಿ ಪ್ರಾರ್ಥಿಸಿಕೊಳ್ಳುತ್ತಾ ಧನ್ಯವಾದಗಳು. ಇದೀಗ ಹೆನ್ನಾಬೈಲು ವಿಶ್ವನಾಥ್ ಪೂಜಾರಿ ಅವರಿಗೆ ಸಮರ್ಪಿಸಿದ ಸನ್ಮಾನ ಪತ್ರ. ಯಕ್ಷರಂಗದ ಭರವಸೆ, ಯುವ ಪ್ರತಿಭಾನ್ವಿತ ಸಹೃದಯಿ ಕಲಾವಿದ ಎಂದೇ ಗುರುತಿಸಿಕೊಂಡಿರುವ ಸನಾತನ ಸಂಸ್ಕೃತಿಯ ಶ್ರೀರಕ್ಷೆಯಾಗಿರುವ ಯಕ್ಷಗಾನ ಎಂಬ ದೈವಿಕ ಕಲೆಗೆ ಸಮರ್ಪಿತವಾದ ನಿಮ್ಮ ಸುಂದರ ಬದುಕು ಅರಳಿದ್ದು ಬಾಬು ಪೂಜಾರಿ ಹಾಗೂ ಸುಶೀಲ ಎಂಬ ದಂಪತಿಗಳ ದಾಂಪತ್ಯ ನಂದನದಲ್ಲಿ 1991 ಜನವರಿ 14ರಂದು ಹೆನ್ನಾಬೈಲು ಎಂಬ ಪುಟ್ಟ ಗ್ರಾಮದಲ್ಲಿ ಸಂಚರಿಸಿದ ನಿಮ್ಮ ಕಲಾಯಾನದ ಒಂದೊಂದು ಹೆಜ್ಜೆಯು ವರ್ಣರಂಜಿತವಾದದ್ದು. ಕಮಲಶಿಲೆ ಮೇಳದ ನಿರ್ವಹಣಾಧಿಕಾರಿಗಳಾಗಿದ್ದ ಶ್ರೀಯುತ ನಾರಾಯಣ್ ಶೆಟ್ಟರ ಪ್ರೋತ್ಸಾಹದಿಂದ ಯಕ್ಷಗಾನದ ಕಲಾಕಾಶದಲ್ಲಿ ವಿಹಂಗಮಿಸುವುದಕ್ಕೆ ತೊಡಗಿ ಸುದೀರ್ಘ 2 ದಶಕಗಳೇ ಕಳೆದು ಹೋದರೂ ಇಂದಿಗೂ ನಿಮ್ಮೊಳಗಿರುವ ಅಧ್ಯಯನದ ಹಸಿವು ಬೆರಗು ಹುಟ್ಟಿಸುತ್ತದೆ. ಗೋಪಾಲ ವೇಷಧಾರಿಯಾಗಿ ರಂಗಪ್ರವೇಶ ಮಾಡಿದ ನೀವು ಸಾಧನೆಯ ಸೋಪಾನ ಪಂಕ್ತಿಗಳನ್ನು ಆರೋಹಿಸುತ್ತಾ
ಆರೋಹಿಸುತ್ತಾ ಏರಿದ ಎತ್ತರ ಅನೇಕ ಯುವ ಕಲಾವಿದರಿಗೆ ಸದಾ ಅನುಕರಣೀಯ. ಅಭಿಮನ್ಯು, ಬಬ್ರುವಾಹನಿಂದ ತೊಡಗಿ ಸುಧನ್ವ, ಇಂದ್ರಜಿತು, ಅತಿಕಾಯನಂತ ವಿಭಿನ್ನ ಪಾತ್ರಗಳಿಗೆ ತನ್ನದೇ ಆದ ನೆಲೆಯಲ್ಲಿ ಒಂದು ರೂಪ ಕೊಡುತ್ತಾ ಹರಿಶ್ಚಂದ್ರ, ಋತುಪರ್ಣ, ವಾಲಿ, ಕೌರವ ಹೀಗೆ ನಿಮ್ಮ ವಯಸ್ಸಿಗೆ ಮೀರಿದ ಪಾತ್ರಗಳನ್ನು ಕೂಡ ಕಟ್ಟಿಕೊಡುತ್ತಿರುವ ಪರಿ ಸೊಗಸೇ ಹೌದು. ಸದಾ ಹಸನ್ಮುಖಿಗಳಾಗಿ ಅಭಿಮಾನಿಗಳೊಂದಿಗೆ ಸಹ ಕಲಾವಿದರೊಂದಿಗೆ ಸ್ನೇಹ ಭಾವದಿಂದ ಬೆರೆತು ಕಲಿತು ಸಾಧ್ಯವಾದಷ್ಟು ಕಲಿತು ಯಶಸ್ಸಿನ ಪಥಗಾಮಿಯಾಗಿ ನಾಗಲೋಟ ಮುಂದುವರಿಸಿರುವ ನಿಮ್ಮ ಕಲಾಯಾನ ಇನ್ನಷ್ಟು ಶ್ರೀಮಂತವಾಗಬೇಕು. ಉದಯೋನ್ಮುಖ ಕಲಾವಿದ ಗಣಕ್ಕೆ ನಿಮ್ಮ ಅಭ್ಯುದಯ ಆದರ್ಶವಾಗಬೇಕು. ನೀವು ಕೀರ್ತಿ ಶಿಖರದ ಶೃಂಗಭಾವವನ್ನು ತಲುಪುವ ಸುಗಳಿಗೆಗೆ ನಾವೆಲ್ಲರೂ ಸಾಕ್ಷಿಯಾಗಬೇಕು ಎಂಬ ಸದಾಶಯದೊಂದಿಗೆ ನಿಮ್ಮ ಬದುಕಿಗೆ ಶ್ರೀದೇವರು ಸದಾ ರಕ್ಷೆ ಒದಗಿಸಲಿ ಎಂದು ಪ್ರಾರ್ಥಿಸುತ್ತಾ ಈ ಸನ್ಮಾನ ಪತ್ರವನ್ನು ಸಮರ್ಪಿಸುತ್ತಿದ್ದಾರೆ. ಶ್ರೀಮತಿ ಸುಶೀಲಾ ಶೆಟ್ಟಿ ಮತ್ತು ಮಕ್ಕಳು, ಮೊಮ್ಮಕ್ಕಳು, ಸೊಸೆಯಂದಿರು ಹಾಗೂ ಕುಟುಂಬಸ್ಥರು ಈ ಕೊಡಮಾಡುವ ಸನ್ಮಾನವನ್ನ ದಯಮಾಡಿ ತಾವು ಸ್ವೀಕರಿಸಬೇಕು. ಶ್ರೀ ವಿಶ್ವನಾಥ್ ಪೂಜಾರಿ, ಹೆನ್ನಬೈಲು. ತಿಟ್ಟಿನ ಅತ್ಯಂತ ಚುರುಕಿನ ಕಲಾವಿದರಲ್ಲಿ ಶ್ರೀ ವಿಶ್ವನಾಥ್ ಹೆನ್ನಬೈಲ್ ಕೂಡ ಒಬ್ಬರು. ಅವರಿಗೆ ಅತ್ಯಂತ ಕರಾವಳಿಯಲ್ಲದೆ ಈಗ ಇತ್ತೀಚಿನ ದಿನಮಾನಗಳಲ್ಲಿ ಬೆಂಗಳೂರು ಸೇರಿದಂತೆ ರಾಜ್ಯದ ಅನೇಕ ನಗರಗಳಲ್ಲಿ ಅವರ ಅಭಿಮಾನಿಗಳ ಸಂಘ ಕೂಡ ಇದೆ. ಅವರಿಗೆ ಶ್ರೀದೇವರು ಆಯುರ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಅವರ ವೃತ್ತಿ ಬದುಕು ಇನ್ನಷ್ಟು ಉತ್ತುಂಗಕ್ಕಿರಲಿ ಎನ್ನುವ ಆಶಯದೊಂದಿಗೆ ಈ ದಿನ ಹುಲಿಜಡ್ಡು ಕುಟುಂಬಸ್ಥರ ಕಡೆಯಿಂದ ಸನ್ಮಾನ. ಸತ್ಕಾರವನ್ನು ಸ್ವೀಕರಿಸಿದ ಹಾಗೂ ಕೊಡಮಾಡಿದ ಎಲ್ಲ ಬಂಧುಗಳಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸಿಕೊಳ್ಳುತ್ತಾ ಸನ್ಮಾನವನ್ನ ಸ್ವೀಕರಿಸಿದ ಶ್ರೀ ಆರ್ಗೋಡು ಮೋಹನ್ ದಾಸ್ ಶೆಣಿಯವರು ಒಂದೆರಡು ಮಾತುಗಳನ್ನ ನಮ್ಮೊಂದಿಗೆ ಹಂಚಿಕೊಳ್ಬೇಕಾಗಿ ಕೇಳಿಕೊಳ್ತೇನೆ. ಯಾಜಿಯವರು ನಮ್ಮನ್ನು ಉದ್ದೇಶಿಸಿ ಮೊದಲು ಮಾತನಾಡಲಿಕ್ಕಿದ್ದಾರೆ. ಶ್ರೀ ಬ್ರಾಹ್ಮಿ ದುರ್ಗಾ ಪರಮೇಶ್ವರಿ ತಾಯಿಗೆ ಮನಸ ಶಿರಸ ಅಷ್ಟಾಂಗ ನಮಸ್ಕಾರ ಮಾಡಿ, ಈ ಪವಿತ್ರ ಸ್ಥಳದಲ್ಲಿ ನನಗೆ ಪಾತ್ರ ಮಾಡುವುದಕ್ಕೆ ಅವಕಾಶ ಕೊಟ್ಟಂಥ ಸೇವಾಕರ್ತರಿಗೆ ವಂದಿಸಿ, ವೇದಿಕೆಯ ಮೇಲಿರುವ ಹಿರಿಯರೆಲ್ಲರಿಗೂ ತಲೆಬಾಗಿ, ನನ್ನ ಪ್ರೀತಿಯ ಕಲಾವಿದನಿಗೆ ಹೃದಯ ತುಂಬಿ ಆಶೀರ್ವದಿಸಿ ಎರಡು ಮಾತು. ಹೌದು, ನಿರಂತರ 50 ವರ್ಷ ಈ ಕ್ಷೇತ್ರದಲ್ಲಿ ದುಡಿದು ಮೇಳಕ್ಕೆ ವಿದಾಯ ಹಾಡಿದ್ದೇನೆ. ಅದರ ಒಂದು ವಿಚಿತ್ರ ಅನುಭವ ಅಂದರೆ, ಮೇಳದಲ್ಲಿದ್ದರೂ ಇಷ್ಟ ಆಟ ಆಗ್ತಿರಲಿಲ್ಲ. ಅಷ್ಟು ನನ್ನನ್ನು ಪ್ರೀತಿಸಿದ ಅಭಿಮಾನಿಗಳಿಂದ ಆಟಕ್ಕೆ ಆಮಂತ್ರಣ ಬರ್ತಾ ಇತ್ತು. ಕಲಾವಿದನಿಗೆ ಮೊದಲು ನೆನಪಿರಬೇಕಾದ್ದೇನು ಎಂದು, ನನ್ನ ಅರ್ಹತೆ ಏನು ಎಂದು. ನಾನು ಯಾವಾಗಲೂ ನನಗೆಷ್ಟು ಗೊತ್ತು ಅಂತ ಯೋಚಿಸಿದವನಲ್ಲ, ನನಗೇನು ಗೊತ್ತಿಲ್ಲ ಅದನ್ನು ಯೋಚಿಸ್ತಾ ಇದ್ದೆ. ಚೌಕಿಯ ಗುರು ಎನ್ನುವ ಬಿರುದಾಂಕಿತ ಆರ್ಗೋಡು ಮೋಹನ್ ದಾಸ್ ಶೆಣಿಯವರ ಚೌಕಿಯ ಪ್ರಥಮ ಶಿಷ್ಯನೇ ನಾನು. ಗೊತ್ತು, ಅವರ ನಾಲಿಗೆಯ ಮೇಲೆ ಸರಸ್ವತಿ ಕುಣಿಯುತ್ತಾಳೆ. ಅವರ ಭಾವಪೂರ್ಣ ಅಭಿನಯ, ಮಾತು ಎಂಥವರನ್ನೂ ಆಕರ್ಷಿಸುತ್ತದೆ. ಹಾಗಾಗಿ ದಯವಿಟ್ಟು ನಾನು ಮೊದಲು ಮಾತಾಡಿ ಹೋಗ್ತೇನೆ ಎಂದೆ ಅವರ ಹತ್ರ. ಯಾಕೆಂದರೆ ಅವರು ಮಾತಾಡಿದ್ಮೇಲೆ ಮತ್ತೆ ಯಕ್ಷಗಾನದ ಕುರಿತಾಗಿ ಮಾತನಾಡೋದಕ್ಕೆ ನನಗೆ ಸಾಧ್ಯ ಇಲ್ಲ. ಆದರೂ ಒಂದು, ಯಕ್ಷಗಾನ ನನಗೆಲ್ಲವನ್ನೂ ಕೊಟ್ಟಿತ್ತು. ಸ್ಥಾನ, ಮಾನ, ಗೌರವ, ಪ್ರೀತಿ. ಆದರೆ ಯಕ್ಷಗಾನಕ್ಕೆ ನಾನೇನು ಕೊಟ್ಟೆ ಎನ್ನುವುದು ಒಂದು 15 ವರ್ಷದ ಹಿಂದೆ ನನ್ನ ಮನಸ್ಸನ್ನು ಕಾಡಿತು. ಆಗ ಹುಟ್ಟಿಕೊಂಡಿದ್ದೇ ಯಾಜಿ ಯಕ್ಷಮಿತ್ರ ಮಂಡಳಿ. ಒಂದು ತಿಂಗಳು ತಿರುಗಾಟ ಮಾಡಿ, ತಿರುಗಾಟದ ಕೊನೆಯಲ್ಲಿ 40ಕ್ಕಿಂತಲೂ ಹೆಚ್ಚು ವರ್ಷ ಯಕ್ಷಗಾನದಲ್ಲಿ ದುಡಿದು, ಮಕ್ಕಳ ಆಶ್ರಯ ಇಲ್ಲದ
ಕಾಯಿಲೆಯಿಂದ ಬಳಲುತ್ತಿರುವ ವರ್ಷಕ್ಕೆ ಒಬ್ಬನನ್ನು ಆಯ್ಕೆ ಮಾಡಿ ಅವರಿಗೆ ದಂಪತಿ ಸನ್ಮಾನ ಮಾಡಿ ನಿಮ್ಮೆಲ್ಲರ ಆಶ್ರಯದಿಂದ 25,000 ನನ್ನ ಸಂಸ್ಥೆಯಿಂದ ಕೊಡಲ್ಪಡುತ್ತಾ ಇದೆ. ಬಹುಶಃ ತಮಗೆಲ್ಲ ಗೊತ್ತಿದ್ದವ್ರಿ, ಕೊಳಗಿಯವರು, ಪ್ರಭಾಕರ್ ಭಂಡಾರಿಯವರು, ನಾಗೇಶ್ ಭಂಡಾರಿಯವರು, ಹೀಗೆ ಅನೇಕರಿ 15 ವರ್ಷದಿಂದ ಈ ಕಾರ್ಯ ಮಾಡ್ತಾ ಇದ್ದೀನಿ. ನನ್ನ ಪರಮ ಆಸೆ ಅಂದ್ರೆ ಒಂದೇ, ನಾನು ಈ ಲೋಕ ತ್ಯಜಿಸಿದ ಮೇಲೂ ನನ್ನ ಸಂಸ್ಥೆಯಿಂದ ಆ ಕಾರ್ಯ ಆಗಬೇಕೆಂದು ಪ್ರಯತ್ನಿಸ್ತಾ ಇದ್ದೇನೆ. ಯಶಸ್ವಿ ಆಗ್ತೇನೆ ಎನ್ನುವ ಭರವಸೆ ನನಗುಂಟು. ಹೀಗೆ ಈ ರಂಗಭೂಮಿಯಲ್ಲಿ 50 ವರ್ಷ ದುಡಿಯುವಾಗ, ಸಂಸ್ಥೆ ಕಟ್ಟಿಸಿಕೊಂಡು ತಿರುಗುವಾಗ ಅನೇಕ ಸಿಹಿ ಕಹಿಯ ಅನುಭವ ಆಗಿದೆ. ಮಾತಾಡೋದಕ್ಕಿಂತ ಹೆಚ್ಚು ವೀಳ್ಯ ಕೊಟ್ಟು ಪುಣ್ಯಾತ್ಮರು ಇದ್ದಾರೆ. ಆಟ ಪ್ರಾರಂಭ ಮಾಡಿದ ಮೇಲೆ ತಲೆಮರೆಸ್ಕೊಂಡು ಕಾಂಟ್ರಾಕ್ಟರು ಇದ್ದಾರೆ. ಆಗಲೂ ನಾನು ಕಲಾವಿದರಿಗೆ ಅನ್ಯಾಯ ಮಾಡಲಿಲ್ಲ. ಅದರ ಒಂದು ಸಮಾಧಾನ ಏನು ಅಂದರೆ, ಪೌರಾಣಿಕ ಪ್ರಸಂಗವನ್ನು ಉಳಿಸುವ ವಿಷಯದಲ್ಲಿ ನನ್ನ ಪ್ರಯತ್ನ ಮಾಡ್ತಾ ಇದ್ದೀನಿ. ಯಕ್ಷಗಾನ ನನಗಿದೆಲ್ಲ ಕೊಡ್ತು. ಆದರೆ ಯಕ್ಷಗಾನಕ್ಕೆ ನಾನು ಏನು ಕೊಟ್ಟೆ ಎಂಬುದು ಆಗಬೇಕೆಂಬ ಕಾರಣಕ್ಕಾಗಿ ನಾನು ಆ ಸಂಸ್ಥೆಯನ್ನು ಕಟ್ಟಿದ್ದೇನೆ. ಯಕ್ಷಗಾನಕ್ಕೆ ನನ್ನ ಕೊಡುಗೆ ಎನ್ನುವುದು ಪ್ರಾಮಾಣಿಕವಾಗಿ ಹೇಳ್ತೇನೆ ಏನೂ ಇಲ್ಲ. ಯಾರೋ ಕೊಡುಗೆ ಕೊಟ್ಟು ಯಕ್ಷಗಾನ ಪ್ರಸಿದ್ಧಿ ಆಗಬೇಕಾದ್ದು ಇಲ್ಲ. ಯಕ್ಷಗಾನದ ಸೌಂದರ್ಯವನ್ನು ಕೆಡಿಸದೇ ಇದ್ರೆ ಅದೇ ಯಕ್ಷಗಾನಕ್ಕೆ ನನ್ನ ಕೊಟ್ಟ ಹಾಗೆ. ತಿಳಿದು ಆ ತಪ್ಪನ್ನು ಮಾಡಲಿಲ್ಲ. ನನ್ನನ್ನು ಇಲ್ಲಿಯವರೆಗೆ ಕರೆಸಿ ಗೌರವಿಸಿದ್ದೀರಿ. ಸೇವಾಕರ್ತರ ಮನೆಯಲ್ಲಿ ಸದಾಕಾಲ ಲಕ್ಷ್ಮಿ ನೆಲೆಸಲಿ, ಆರೋಗ್ಯ ತಾಯಿಯವರಿಗೆ ಅನುಗ್ರಹಿಸಲಿ, ಅವರಿಂದ ಇಂತಹ ಕಾರ್ಯ ಸದಾ ನಡೆಯಲಿ ಅಂತ ಕೇಳಿಕೊಂಡು ನನ್ನ ಮಾತು ಮುಗಿಸ್ತೀನಿ. ತನ್ನ ಸುದೀರ್ಘ ಅನುಭವ ಹಾಗೂ ತನ್ನ ಮುಂದಿನ ಯೋಜನೆಗಳನ್ನು ನಮ್ಮೊಂದಿಗೆ ಹಂಚಿಕೊಂಡ ಶ್ರೀ ಬಳ್ಕೂರು ಕೃಷ್ಣಯಾಜಿ ಅವರಿಗೆ ಸಮಸ್ತರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸಿಕೊಳ್ಳುತ್ತಾ ಇದೀಗ ಶ್ರೀ ಆರ್ಗೋಡು ಮೋಹನ್ ದಾಸ್ ಶೆಣಿಯವರು ಮಾತಿನ ಮಂಟಪಕ್ಕೆ. ಸರ್ವೇಭ್ಯೋ ನಮಃ. ಯಕ್ಷಗಾನ ಒಂದು ಅತ್ಯಂತ ಆಕರ್ಷಣೀಯವಾದಂಥ ಕಲೆ. ಭಿನ್ನ ರುಚೇರ್ ಜನಸ್ಯ ಬಹುದಾಪೇಕಂ ಸಮಾರಾಧನಂ ಅಂತ ಕಾಳಿದಾಸ ಹೇಳ್ತಾನೆ. ಅದಿದ್ರೂ ಯಕ್ಷಗಾನ ಮಾತ್ರ. ಎಲ್ಲ ರುಚಿ ಇದ್ದ ಪುಷ್ಕಳವಾದ ಭೋಜನ ಅದು ಅಂತ ಎಲ್ಲ ರುಚಿ ಇರ್ತದೆ ಅದರಲ್ಲಿ. ಮತ್ತು ಯಾವ ಕಲೆಯಲ್ಲಿ ಸಿಗುವುದಿಲ್ಲ. ನಾವೆಲ್ಲ ಕಲಾವಿದರಾಗಿದ್ದೇವೆ ಅಂತ ಹೇಳುವುದು ನಮ್ಮ ಪೂರ್ವಜನ್ಮದ ಪುಣ್ಯ. ನಮ್ಮ ತಂದೆಯವರಿಂದ, ದೊಡ್ಡಪ್ಪರಿಂದ ಬಳುವಳಿಯಾಗಿ ಸಿಕ್ಕಿರುವಂಥ ಈ ಕಲೆಯನ್ನು ಈವರೆಗೆ ನಾನು ಬೆಳೆಸಿಕೊಂಡು ಬಂದಿದ್ದೇನೆ. ನನ್ನ ಹಿಂದೆ ಹಲವಾರು ಮಂದಿ ಇದ್ದಾರೆ ನನ್ನನ್ನು ಪ್ರೋತ್ಸಾಹಿಸುವವರು. ಇಲ್ಲಿವರೆಗೆ ತಂದು ನಿಲ್ಲಿಸಿದ್ದಾರೆ. ಹಲವಾರು ಹೊತ್ತು ಸನ್ಮಾನ, ಪ್ರೋತ್ಸಾಹ, ಪುರಸ್ಕಾರಗಳು ನನಗೆ ದೊರಕಿವೆ. ಅದು ನನ್ನ ಕಲೆಗೆ ಸಂದಂಥ ವಿಚಾರ. ಯಾಜಿಯವರು ಹೇಳಿದಾಗೆ ನಾನು ಚೌಕಿಯ ಗುರು ಅಂತ. ಅಂಥದ್ದೊಂದು ಜ್ಞಾನ ನನಗೆ ಸರಸ್ವತೀ ದೇವಿಯಿಂದ ಅನುಗ್ರಹವಾದದ್ದು. ಯಾಕೆಂತ ಹೇಳಿದರೆ ಯಾವುದೇ ಪ್ರಸಂಗದ ಯಾವುದೇ ಪಾತ್ರವಾಗಿರಲಿ ಅದನ್ನು ಹೀಗೆ ಮಾಡಬೇಕು ಅಂತ ಹೇಳುವ ಒಂದು ನಿರ್ಧಾರವಾದಂತಹ ನಿಲುಮೆಗೆ ನಾನು ಬರಬೇಕಾದರೆ ದೇವಿಯ ಅನುಗ್ರಹ ಬೇಕೇ ಬೇಕು. ನನಗಂಥದ್ದೊಂದು ಪ್ರತಿಭೆಯನ್ನು ಮಾತೆ ಅನುಗ್ರಹಿಸಿದ್ದಾಳೆ. ಅದು ನನ್ನಲ್ಲೇ ಇಟ್ಕೊಳ್ಬಾರದು ಎಂಬ ಕಾರಣಕ್ಕಾಗಿ ಯಾರಾದರೂ ಕೇಳಿದರೆ ಹೇಳುವುದು, ಅಹಂಕಾರ ಪಡುವುದಲ್ಲ. ನನಗೆ ಗೊತ್ತುಂಟು ಅಂತ ನಾನು ಹೇಳುವವನಲ್ಲ. ಬೇಕಾದರೆ ಕೇಳಿದರೆ ಹೇಳುವುದು. ಯಾಜಿಯವರಿಗೂ ಹಾಗೆ ನಾನು ಕೇಳಿದರೆ ಹೇಳುವುದು, ಅಹಂಕಾರ ಪಡುವುದಲ್ಲ. ನನಗೆ ಗೊತ್ತುಂಟು ಅಂತ ನಾನು ಹೇಳುವವನಲ್ಲ. ಬೇಕಾದರೆ ಕೇಳಿದರೆ ಹೇಳುವುದು. ಯಾಜಿಯವರಿಗೂ ಹಾಗೆ ನಾನು ಸಾಲಿಗ, ನನಗಿಂತ ಸೀನಿಯರ್ ಕಲಾವಿದರವರು, ನನಗಿಂತ ದೊಡ್ಡ ಸಾಲ, ನನಗೆ ಗೊತ್ತುಂಟು ಅಂತ ನಾನು ಹೇಳುವವನಲ್ಲ. ಬೇಕಾದರೆ ಕೇಳಿದರೆ ಹೇಳುವುದು. ಯಾಜಿಯವರಿಗೂ ಹಾಗೆ ನಾನು ಕೇಳಿದರೆ ಹೇಳುವುದು, ಅಹಂಕಾರ ಪಡುವುದಲ್ಲ. ನನಗೆ ಗೊತ್ತುಂಟು ಅಂತ ನಾನು ಹೇಳುವವನಲ್ಲ. ಬೇಕಾದರೆ ಕೇಳಿದರೆ ಹೇಳುವುದು.
ಯಾಜಿಯವರಿಗೂ ಹಾಗೆ. ನಾನು ಸಾಲಿಗ್ರಾಮ ಮೇಳದಲ್ಲಿ ಸೇರಿದ ವರ್ಷ ನನಗಿಂತ ಸೀನಿಯರ್ ಕಲಾವಿದರು ಅವರು, ನನಗಿಂತ ದೊಡ್ಡ ಸ್ಥಾನದಲ್ಲಿದ್ದವರು. ನಾನೊಂದು 5-6 ಸ್ಥಾನದ ಕೆಳಗಿದ್ದವ. ಆದರೂ ಅವರಿಗೆ ಪ್ರಸಂಗದ ಪಾತ್ರಗಳ ಬಗ್ಗೆ ನಾನು ಹೇಳಿಕೊಡ್ತಿದ್ದೆ. ಅವರು ಅದಕ್ಕೆ ಹೇಳೋದು ಮೊದಲ ಶಿಷ್ಯ ನಾನು ಅಂತ. ಅದು ನೆನಪಿಸಿಕೊಂಡ್ರವರು. ಆದ್ದರಿಂದ ಅವರು ಸಜ್ಜನ, ಸಾತ್ವಿಕ, ಗುಣಸಂಪನ್ನರು. ನೆನಪಿಸಿಕೊಂಡಿದ್ದಾರಲ್ಲ. ಯಾಜ್ರಿಯ ಕೆಲವು ಪಾತ್ರವನ್ನು ನಾನು ಮೆಚ್ಚಿದವನೇ, ನನ್ನೊಂದಿಗೆ ಕೆಲಸ ಮಾಡಿದ್ದಾರೆ. ಪಾತ್ರಕ್ಕೆ ಮುಕ್ಕಾಗದ ರೀತಿಯಲ್ಲಿ ಅವರು ವ್ಯವಸ್ಥಿತವಾಗಿ ಆ ಪಾತ್ರವನ್ನು ಮುಗಿಸುತ್ತಾರೆ, ನ್ಯಾಯ ದೊರಕಿಸುತ್ತಾರೆ ಎಂಬುದು 100ಕ್ಕೆ 100 ಸತ್ಯ. ಒಂದಾಯಿತು. ಇನ್ನೊಬ್ಬ ನಮ್ಮ ಯಕ್ಷಗಾನದ ಚುಗುರು ಎನ್ನಾಂಬಾಯಿ ವಿಶ್ವನಾಥ್, ಇವನನ್ನು ನಾನು ಹೇಳಲೇಬೇಕು. ಇವ ನಿದ್ದೆಗಣ್ಣಲ್ಲಿ ನನ್ನನ್ನು ಎಬ್ಬಿಸಿ ಕೇಳಿದ್ರು ನಾನು ಹೇಳ್ತಿದ್ದೆ, ಹೀಗೆ ಮಾಡು ಹೀಗೆ ಮಾಡು. ತಪ್ಪಿದ್ರೆ ತಿದ್ದಿದ್ದೆ. ನಿಜವಾಗಿ ಹೇಳ್ತೇನೆ, ಯಕ್ಷಗಾನ ಕಲಾವಿದರು ಬೇರೆಯವ್ರ ಮಾತು ಕೇಳುವುದೇ ಇಲ್ಲ. ಯಾರು ಯಾವ ಕಲಾವಿದನೂ ಒಪ್ಕೊಳ್ಳೋದಿಲ್ಲ. ನಾನು ಕಲಿತ ಸಾಕಂತ ಹೇಳೋವರೇ ಹೆಚ್ಚು. ಆದರೆ ಇವ ಮಾತ್ರ ಪುಣ್ಯಾತ್ಮ, ಅದು ತಪ್ಪಾಯಿತು, ಹಾಗೆ ಮಾಡಬಾರದು ಅಂತ ಹೇಳಿದರೆ ಅದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ವ್ಯವಹರಿಸ್ತಾನೆ. ಎಲ್ಲ ಪಾತ್ರಕ್ಕೂ ನ್ಯಾಯ ಒದಗಿಸ್ತಾನೆ. ಇಲ್ಲವಾದರೆ ಅವನಿಗೆ ಸನ್ಮಾನ ಯಾಕೆ? ನಾನು ದೊಡ್ಡ ಕಲಾವಿದನಾಗಿದ್ದೇನೆ, ಶೆಣೆಯವರೊಂದಿಗೆ ಆಗಿದೆ, ಆ ಅಹಂಕಾರ ಅವನಿಗೆ ಬರಬಾರದು, ಬರುವುದೂ ಇಲ್ಲ ಅಂತ ನಮ್ಮ ಪ್ರೀತಿಯ ಕಲಾವಿದ ವಿಶ್ವನಾಥ ಹೆನ್ನಾಂಬೈ. ಭಾಳ ಸಂತೋಷ ಆಗ್ತಾಯಿದೆ. ಅವನೇ ನನ್ನನ್ನು ಕರೆದು ಸನ್ಮಾನ ಮಾಡಿಸಿದ್ದಾನೆ ಕಳೆದ ವರ್ಷ ಅಲ್ವಾ. ತನ್ನ 25ನೇ ವರ್ಷಕ್ಕೆ ಗುರುಗಳು ಅಂತ ನನ್ನನ್ನು ಕರೆದು ಕುಂದಾಪುರದಲ್ಲಿ ಒಂದು ಸನ್ಮಾನ ಮಾಡಿದ್ದಾನೆ. ಅಂದರೆ ಆ ನೆನಪು ಅವನಿಗೂ ಉಂಟು. ನಾವು ಯಾರನ್ನು ಗೌರವಿಸಬೇಕು ಅಂತ ಖಂಡಿತ ನೆನಪಿಟ್ಟುಕೊಂಡು ನಾವು ಗೌರವಿಸಬೇಕಾಗ್ತದೆ. ಈ ಬೆಳ್ಳಾಲಕ್ಕೂ ಆರುಗೋಡಿಗೆ ಹೆಚ್ಚು ದೂರ ಇಲ್ಲ, 3 ಕಿಲೋಮೀಟ್ರ್ ಇಲ್ಲಿ ಹೊಳೆ ದಾಟಿ ಹೋದರೆ. ಅದು ಸುತ್ತುವರಿದು ನಾವು 11 ಕಿಲೋಮೀಟ್ರ್ ಬಂದಿದ್ದೇವೆ. ಇಲ್ಲ ಮೈಕ್ ಹಾಕಿದರೆ ಆರುಗೋಡಿಗೆ ಕೇಳ್ತದೆ, ಮಾತಾಡಿದರೂ ಕೇಳ್ತದೆ. ಇಲ್ಲಿ ಗಟ್ಟಿ ಬೊಬ್ಬೆ ಹೊಡೆದ್ರೂ ಅಲ್ಲಿ ಕೇಳ್ತದೆ ರಾತ್ರಿ ಕಾಲದಲ್ಲಿ. ಇಂಥ ಹತ್ತಿರದವರು ನಾವು. ಮೋರ್ಟು, ಬೆಳ್ಳಾಲ, ಆರುಗೋಡು, ಆಜಿರಿ ಎಲ್ಲ ಒಂದೇ, ಅಂದರೆ ಒಂದೇ ಸಮೂಹ ಗ್ರಾಮಗಳು. ಇಲ್ಲಿದ್ದವರೆಲ್ಲ ಯಕ್ಷಗಾನ ಅಭಿಮಾನಿಗಳು. ತಪ್ಪಾದರೆ ನಾಳೆಗೆ ಹೇಳುವವರು, ಇದು ತಪ್ಪು ಮಾಡಿದ್ದೀನಿ ನೀನೇ ಅಂತ ಹೇಳಿ. ಅಂಥ ಅನುಭವವೂ ಕೂಡ ಸಣ್ಣ ಮಕ್ಕಳಿಗೂ ಇದೆ, ಆ ಪ್ರಜ್ಞೆ ಬೆಳೆದಿದೆ ಅಂತ ಹೇಳುವುದು ನಾನು. ಈ ಪರಿಸರದಲ್ಲಿ ಮೋಡ್ ಸೋಮಯಾಜಿಯವರು ಇಲ್ಲಿ ಒಂದು ಯಕ್ಷಗಾನ ಸಂಸ್ಥೆ ಪ್ರತಿಷ್ಠಾಪಿಸಿ ಕಾರ್ಯಕ್ರಮಗಳನ್ನು ಮಾಡುತ್ತಾ ಕಲಾವಿದರನ್ನು ಗೌರವಿಸುವಂಥ ಪದ್ಧತಿ ಇಟ್ಕೊಂಡಿದ್ದಾರೆ. ಕಳೆದ ವರ್ಷ ನನಗೆ ಗೌರವ ಕೊಟ್ಟಿದ್ದಾರೆ. ಈ ವರ್ಷ ನಮ್ಮ ಆಜಿ ಗೋಪಾಲ ಗಾಣಿಗರಿಗೆ ಗೌರವವನ್ನು ಸಲ್ಲಿಸಿದ್ದಾರೆ. ಅದಕ್ಕೆಲ್ಲ ಕೈ ಜೋಡಿಸಿದವರಿದ್ದಾರೆ. ಆದ್ದರಿಂದ ಒಬ್ಬರಿಂದ ಆಗುವಂಥ ಇದು ಕಾರ್ಯಕ್ರಮ ಅಲ್ಲ, ಸಮಷ್ಟಿಯಿಂದ ಆಗುವಂಥ ಕಾರ್ಯಕ್ರಮ. ಎಲ್ಲರಿಗೂ ಕಲೆಯ ಮೇಲೆ ಪ್ರೀತಿ ಇರಬೇಕು. ಆಟ ಆಡಿಸೋರಿಗೂ ಮಾತ್ರ ಅಲ್ಲ, ಬರುವವರಿಗೂ ಕೂಡ ಆ ಪ್ರೀತಿ ಇರಬೇಕು. ನಾವೊಂದು ಉದ್ದೇಶವನ್ನು ಸಾಧಿಸಿದ್ದೇವೆ ಎಂಬ ಮನಸ್ಸು ಇರಬೇಕು. ಮೊದಲಾಗಿ ಯಾವುದೇ ಕಾರ್ಯಕ್ರಮ ಮಾಡುವುದು ಶ್ರದ್ಧೆ ಬೇಕು. ಶ್ರದ್ಧೆ ಮತ್ತು ಭಕ್ತಿ, ಇದೆರಡು ಅವನ ಜೀವನದಲ್ಲಿ ಯಶಸ್ಸನ್ನು ಕೊಡಲಿಕ್ಕೆ ಸಾಧ್ಯ. ಅದನ್ನು ನಾನು ಪ್ರತಿಪಾದಿಸಿಕೊಂಡು ಪಾಲಿಸಿಕೊಂಡು ಬಂದವನು. ಆದ್ದರಿಂದ ನನಗೆ ಯಶಸ್ಸು ಸಿಕ್ಕಿದೆ. ನಿಮ್ಮೆಲ್ಲರಿಗೂ ಧನ್ಯವಾದ. ದುರ್ಗಾ ಪರಮೇಶ್ವರಿ ಎಲ್ಲರಿಗೂ ಆಯುಷ್ಯ, ಆರೋಗ್ಯ, ಸೌಭಾಗ್ಯ, ಸಂತಾನ ಇತ್ಯಾದಿಗಳನ್ನಿತ್ತು ಸದಾ ಹರಿಸುತ್ತಿರಲಿ ಅಂತ ಹೇಳುತ್ತಾ ನನ್ನ ಮಾತನ್ನು ಮುಗಿಸುತ್ತೇನೆ. ಯಕ್ಷಗಾನ ಗೆಲ್ಲಿ. ತನ್ನ ಸುದೀರ್ಘ ಜೀವನಾನುಭವಗಳನ್ನು ಹಂಚಿಕೊಂಡ ಶ್ರೀ ಆರ್ಗೋಡು ಮೋಹನ್ದಾಸ್ ಶೆಣಿಯವರಿಗೆ ವಂದಿಸಿಕೊಳ್ಳುತ್ತಾ ಇದೀಗ ಶ್ರೀ ವಿಶ್ವನಾಥ್ ಪೂಜಾರಿ ಹೆನ್ನಾಬೈಲು ಒಂದೆರಡು ಅನಿಸಿಕೆಗಳನ್ನು ಹಂಚಿಕೊಳ್ಬೇಕು. ಮೊದಲಿಗೆ ಜಗನ್ಮಾತೆಯಾದಂಥ ಬ್ರಾಹ್ಮಿ ದುರ್ಗಾ ಪರಮೇಶ್ವರಿನ ಮನಸಾರೆ ಧ್ಯಾನಿಸುತ್ತಾ ವೇದಿಕೆಯಲ್ಲಿರುವ ಸರ್ವರಿಗೂ ವಂದನೆಯನ್ನು ಸಲ್ಲಿಸುತ್ತಾ ವೇದಿಕೆಯ ಮುಂಭಾಗದಲ್ಲಿ ಕುಳಿತ ಎಲ್ಲ ಯಕ್ಷಗಾನ ಕಲಾಭಿಮಾನಿಗಳಿಗೂ ವಂದಿಸುತ್ತಾ ಇವತ್ತಿನ ದಿವಸ ಎನ್ನುವುದು ನಾನು ಮರೆಯಲಾರದ ದಿನ ಅಂತ ಕಾಣ್ತದೆ. ಯಾಕೆ ಕೇಳಿದರೆ ಇಬ್ಬರ ಗುರುಗಳ ಜೊತೆಗೆ ನನಗೆ ಸನ್ಮಾನ ಆಗಿದೆ. ಯಾರಿಗೆ ಯೋಗ ಉಂಟು ಗೊತ್ತಿಲ್ಲ, ನನಗಂತೂ ಪ್ರಾಪ್ತವಾಗಿದೆ. ಪ್ರಪ್ರಥಮದಲ್ಲಿ ಯಕ್ಷಗಾನಕ್ಕೆ ಕಾಲಿಟ್ಟಾಗ ನನ್ನನ್ನು ತಿದ್ದಿ ನನಗೊಂದು ಆಕಾರ ಕೊಟ್ಟ ಗುರುಗಳಿವರು. ಆಮೇಲೆ ಇವರಿಂದಲೇ ಪೆಟ್ಟು ತಿಂದು ನಾನು ಮೇಳೆ ಬಿಟ್ಟೆ. ಅವ್ರ ಹತ್ರ ನಾನು ಆಗಾಗ ಸಿಕ್ಕದಗಳು, ಗುರುಗಳೇ ನೀವು ನನಗೆ ಹೊಡೆದಿದ್ರಿ ಅಂತ. ಅವರು ಹೇಳೋದು, ನಾ ಹೊಡೆದಕ್ಕಾಗಿ ನೀ ದೊಡ್ಡ ಕಲಾವಿದಾರೆ ಅಂತೇಳಿ. ಪ್ರಾಮಾಣಿಕ ನನಗೆ ವಿಶ್ವಾಸ ಉಂಟು. ಯಾಕೆ ಹೇಳಿದ್ರೆ ಈಗಲೂ ನಾ ಗುರುಗಳ ಹತ್ರ ಕೇಳಿ ತಿಳ್ಕೊಳ್ತೇನೆ. ಆಮೇಲೆ ಸಾಲಿಗ್ರಾಮ ಮೇಳಕ್ಕೆ ಹೋದಾಗ 4 ವರ್ಷ
ಯಾಜಿಯವರು ನನ್ನನ್ನು ಒಳ್ಳೆ ರೀತಿಯಲ್ಲಿ ನನಗೇನು ಬೇಕು ಅದನ್ನೆಲ್ಲ ಹೇಳಿಕೊಟ್ಟವರಿದ್ದಾರೆ. ಹಾಗೆ ನನ್ನ ಹಿಂದೆ ಅನೇಕರಿದ್ದಾರೆ. ಹೇಳುವುದಕ್ಕೆ ಹೋದರೆ ತುಂಬ ಜನರ ಹೆಸರುಂಟು. ಅವರೆಲ್ಲರ ಹೆಸರು ಹೇಳಿದ್ರೆ ಕೆಲವರು ಬಿಟ್ಟು ಹೋದರೆ ಅವರಿಗೆ ಬೇಸರ ಆಗ್ತದೆ. ನಾನು ಈ ಮಟ್ಟಕ್ಕೆ ಬರುವಲ್ಲಿಯವರೆಗೆ ನನಗೆ ಯಾರೆಲ್ಲ ಕಾರಣೀಕರ್ತರಾಗಿದ್ದಾರೋ ಅವರೆಲ್ಲರಿಗೂ ಮನಸಾರೆ ವಂದಿಸುತ್ತಾ, ಅವರು ಹೇಳಿಕೊಟ್ಟಿದ್ದನ್ನು ನಾವು ಈ ವೇದಿಕೆಯಲ್ಲಿ ಬಂದು ಮಾಡಿದ್ದನ್ನು ಕಂಡು ಸಂತೋಷಪಟ್ಟು ನನ್ನನ್ನು ಪ್ರೋತ್ಸಾಹಿಸಿದ ಎಲ್ಲ ಯಕ್ಷಗಾನ ಕಲಾಭಿಮಾನಿಗಳಿಗೂ ವಂದನೆಯನ್ನು ಸಲ್ಲಿಸುತ್ತಾ, ಮತ್ತೊಂದು ವಿಷಯ ಏನಂತ ಹೇಳಿದರೆ, ಗುರುಗಳು ನನಗೆ ತುಂಬ ಸಾರಿ ನನಗೆ ಹೇಳಿಕೊಟ್ಟಿದ್ರು ತಪ್ಪಾದೆಲ್ಲ ವಿಷಯ. ನಿನ್ನೇನು ಆಟಕ್ಕೆ ಬಂದಿದ್ರು ಕಮಲಶಿಲೆಗೆ, ಅವ್ರ ಎದುರು ಇರುವಾಗ ನಮ್ಗೆ ವೇಷ ಮಾಡ್ಲಿಕ್ಕೆ ಹೆದರಿಕೆ ಆಗ್ತದೆ, ಏನಾದರೂ ಹೇಳ್ತೇನೆ ಅಂತೇಳಿ. ಮುಕ್ಕಲ್ ಆಟ ಆದಮೇಲೆ ಎದ್ಕೊಂಡು ಹೋದರೆ ಆಮೇಲೆ ಸ್ವಲ್ಪ ಗಮ್ಮತ್ತು ಮಾಡಿ ರಂಗಸ್ಥಳರು ಆಗ್ಬೋದು. ನಾನು ಯಾಕೆ ಕೇಳಿದರೆ, ನಮಗೆ ಏನು ಬೇಕೋ ಅದನ್ನು ಕೊಟ್ಟು ಹೋಗ್ತಾರೆ ಅವರು. ಸುಧನ್ವ ಕಾಳಗದಲ್ಲಿ ಕಣ್ಣಿ ಮನೆಯವರು ಲಾಸ್ಟ್ ಕೃಷ್ಣ ಬಂದಾಗ ಒಂದು ಸ್ವಲ್ಪ ಸಾಲುಗಳನ್ನು ಹೇಳ್ತಾ ಇದ್ದರು. ಒಂದು ದಿನ ನನಗೆ ಸುಧನ್ವ ಬಂದಾಗ ನಾನು ಇವ್ರಿಗೆ ಕರೆ ಮಾಡಿದಾಗ ಹೋಗಲಿಲ್ಲ, ಇವ್ರ ಮನೆ ಹತ್ರ ನೆಟ್ವರ್ಕ್ ಸಿಗ್ತಾ ಇಲ್ಲ. ಆ ಕಣ್ಣಿ ಮನೆಯವ್ರಿಗೆ ನಾನು ಕಾಲ್ ಮಾಡಿದೆ. ಅವರಷ್ಟೊತ್ತಿಗೆ ಆಸ್ಪತ್ರೆಯಲ್ಲಿ ಇದ್ದಿದ್ರು, ಸಾಯುವುದಕ್ಕೆ 1 ತಿಂಗಳು ಮೊದಲು ಅನಿಸ್ತದೆ. ಅವರೆಲ್ಲ ಹೇಳಿಕೊಟ್ರು. ಅದನ್ನು ಇವ್ರು ಹೇಳಿಕೊಟ್ಟಿದ್ದಂತ ನನಗೆ ಗೊತ್ತಾದ ಆಮೇಲೆ ನಾ ಅವರಿಂದ ಕೇಳಿ ತಿಳಿದೆ. ನನ್ನಲ್ಲಿ ಯಾರು ಕೇಳಿದ್ರು ನಾನು ಹೇಳೋದು, ನನ್ನ ಆರ್ಗೋಡು ಮೋಹನ್ ದಾಸ್ ಶ್ರೇಣಿಯವ್ರನ್ನ ಹೀಗೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ನಾನು ಹೇಳ್ತಾ ಇದ್ದೆ. ಅವರಿರುವಾಗ ಅವರು ಈಗ ಸದ್ಯದ ಮಟ್ಟಿಗೆ ನನಗೆ ಚೌಕಿಯಲ್ಲಿ ಹೆಚ್ಚಿಗೆ ಹೇಳಿಕೊಡ್ತಾ ಇದ್ದದ್ದು ಉದಯ್ ಕುಮಾರ್ ತಾರೆಕೊಡ್ಲವರು. ಅವರಿಗೂ ನಾನು ಯಾವತ್ತೂ ಚಿರಋಣಿ ಆಗಿದ್ದೇನೆ. ಆಮೇಲೆ ದೊಡ್ಡ ಕಲಾವಿದರು ಪಂಜು ಪೂಜಾರಾಗಲಿ, ನಮ್ಮ ಸೌಡ ಗೋಪಾಲಣ್ಣ ಆಗಲಿ, ಹಾಗೆ ನಮ್ಮ ಇಲ್ಲಿರುವಂಥ ಎಲ್ಲ ಸಮಸ್ತ ಕಲಾವಿದರು, ಅವರಿಂದ ನಾನು ತುಂಬ ತಿಳಿದವನಿದ್ದೇನೆ. ನನ್ನಿಂದನೂ ಕೇಳಿ ತಿಳಿದವರು ಕೆಳಗಿದ್ದವರು ಇದ್ದಾರೆ. ಇವತ್ತು ನನಗೆ ಮಾಡಿದ ಸನ್ಮಾನ ಎನ್ನುವುದು ಇವರ ಆಶೀರ್ವಾದದಿಂದ, ಇವರು ಮಾಡಿದಂಥ ಪ್ರೋತ್ಸಾಹದಿಂದ ನನಗೆ ದೊರೆತ ಸನ್ಮಾನ ಎನ್ನುವುದು ನನ್ನ ಬ್ರಾಹ್ಮಿ ದುರ್ಗಾ ಪರಮೇಶ್ವರಿ ಅಮ್ಮನವರ ಈ ಮೇಳದಲ್ಲಿ ದುಡಿಯುತ್ತಾ ಸರ್ವ ಕಲಾವಿದರಿಗೂ ಸಮರ್ಪಣೆ ಎನ್ನುವಾಗಿ ಹೇಳಿಕೊಡುತ್ತಾ ನನ್ನೆರಡು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಯಕ್ಷಗಾನಂ ಗೆಲ್ಲಿ. ಕೃತಜ್ಞತೆಗಳನ್ನು ಅರ್ಪಿಸಿಕೊಂಡ ಶ್ರೀ ವಿಶ್ವನಾಥ್ ಹೆನ್ನಬೈಲ್ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸಿಕೊಳ್ಳುತ್ತಾ, ಇದೀಗ ಯಕ್ಷಗಾನದ ಕಾರ್ಯಕ್ರಮ ಮುಂದುವರಿಯುವರೆ ಮೋಟು ಮುಲಿಜಡ್ಡು ಕುಟುಂಬಸ್ಥರ ವತಿಯಿಂದ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸಿಕೊಳ್ಳುತ್ತಾ ಈ ಸಭಾ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸಿಕೊಳ್ತಾ ಇದ್ದೇವೆ.